ಎಲ್ರಿಗೂ ನಮಸ್ಕಾರ. ಶಾರದಾ ವಿದ್ಯಾಪೀಠ ಐಎಸ್ ಮತ್ತು ಕೆಎಸ್ ತರಬೇತಿ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪರ್ಧಾರ್ಥಿಗಳೇ. ಏನೇನಂತೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ಮುಂಬರುವಂತ ಅಧಿಸೂಚನೆಗಳ ಉದ್ದೇಶವನ್ನು ಇಟ್ಕೊಂಡು ಮುಂಬರುವಂತ ನೇಮಕಾತಿಗಳನ್ನ ಉದ್ದೇಶದಲ್ಲಿ ಇಟ್ಕೊಂಡು ಏನು ಅಂತಂದ್ರೆ, ಎಷ್ಟೋ ವಿದ್ಯಾರ್ಥಿಗಳ ಕನಸು ಪೊಲೀಸ್ ಆಗ್ಬೇಕನ್ನೋದು ಅದೊಂದು ಫ್ಯಾಷನ್, ಅದೆಷ್ಟೋ ಆಸೆ, ಅದೆಷ್ಟೋ ಆಕಾಂಕ್ಷೆಗಳು. ನಾನು ಕೂಡ ಖಾಕಿಯನ್ನ ಹಾಕೋಬೇಕು ಅನ್ನುವಂತ ಕನಸನ್ನ ಹೊತ್ಕೊಂಡು ದೂರದ ಊರುಗಳಿಂದ ಬಿಜಾಪುರದ ಕಡೆ ಹೆಜ್ಜೆ ಹಾಕಿರ್ತಾರ. ಎಲ್ಲೋ ಒಂದ್ ಕಡೆ ಅವರಿಗೆ ಮಾರ್ಗದರ್ಶನದ ಕೊರತೆ ಇರಬಹುದು, ಎಲ್ಲೋ ಒಂದ್ ಕಡೆ ಅದರ ಅರಿವು ಕಡಿಮೆ ಇರಬಹುದು. ಅದಕ್ಕಾಗಿ ಏನು ಅಂತಂದ್ರೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ಪೊಲೀಸ್ ನೇಮಕಾತಿ ತರಬೇತಿ 2025 ಉಚಿತ ಊಟ ವಸತಿಯನ್ನ ಕೊಟ್ಟು ನಿಮಗೆ ನಿರಂತರವಾಗಿ 4 ತಿಂಗಳ ಕಾಲ ಕೇವಲ ತರಬೇತಿ ಶುಲ್ಕದೊಳಗಡೆ ನಿಮ್ಮನ್ನ ಏನು ಅಂತಂದ್ರೆ ಅಣಿಗೊಳಿಸೋದೆ ಈ ಒಂದು ಶಾರದಾ ವಿದ್ಯಾಪೀಠದ ಉದ್ದೇಶವಾಗೈತಿ. ಪ್ರತಿ ರವಿವಾರ ನಿಮಗೆ ಮಾದರಿ ಪರೀಕ್ಷೆಗಳ ಜೊತೆಯಲ್ಲಿ DSRT ಇರಬಹುದು, NCERT ಮಾಡೆಲ್ ಟೆಸ್ಟ್ ಗಳು ಇರಬಹುದು, ಯೂನಿಟಿ ವೈಸ್ ಟೆಸ್ಟ್ ಸಿರೀಸ್ ಗಳು ಇರಬಹುದು. ಪ್ರತಿ ಒಂದನ್ನು ಕೂಡ ನಿಮ್ಮನ್ನ ಏನು ಅಂತಂದ್ರೆ ಮುಂಬರುವ ಪರೀಕ್ಷೆಗೆ ಸಿದ್ಧತೆ ನಡೆಸುವಂತ ಒಂದು ಬೃಹತ್ ಯೋಜನೆಯನ್ನ ಶಾರದಾ ವಿದ್ಯಾಪೀಠ ಹಾಕೊಂಡೈತಿ. ಈ ಅವಕಾಶವನ್ನ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳು ಪಡೆದುಕೊಡ್ರಿ. ಪ್ರತಿ ಒಂದು ಬ್ಯಾಚ್ ಅಲ್ಲಿ 100 ವಿದ್ಯಾರ್ಥಿಗಳನ್ನ ಹಾಕೊಳ್ಳೋ ಹಾಗೆ ಪೊಲೀಸ್ ಬ್ಯಾಚ್ಗೂ ಕೂಡ 100 ವಿದ್ಯಾರ್ಥಿಗಳನ್ನ ಹಾಕೊಂಡು ನಿಮ್ಮನ್ನ ಮುಂಬರುವ ನೇಮಕಾತಿಗೆ ಅಣಿಗೊಳಿಸ್ತಾ ಹೋಗೋದೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದ ಕನಸು. ನೀವು ಮಾಡ್ಬೇಕಾಗಿದೆ ಇಷ್ಟೇ, ಏನು ಅಂತಂದ್ರೆ ನೀವು ಹಸುವಿನಿಂದ ಬಿಜಾಪುರಕ್ಕೆ ಬರಬೇಕು. ಎಂತ ಹಸು ಇರಬೇಕು ಅಂತಂದ್ರೆ ಆಗುವಂತ ಹಸು ಇರಬೇಕು. ಅವಾಗ ಮಾತ್ರ ಏನು ಅಂತಾರೆ ಹಸು ನೀಗಿಸ್ಕೋಬಹುದು. ನೀವು ಇಲ್ಲಿ ಕಾಣ್ತಾ ಇರುವಂತ ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಒಂದು ಪ್ರವೇಶವನ್ನ ಖಚಿತಪಡಿಸಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಪ್ರಚಲಿತ ವಿದ್ಯಮಾನ ನೋಡಕ್ಕಿಂತ ಮುಂಚೆ ಒಂದು ಸಣ್ಣದಾದಂತ ಕೊಟೇಶನ್ ಅನ್ನ ನೋಡೋಣ. ಏನು ಕೊಟೇಶನ್ ಅಂತಂದ್ರೆ, ಯಾವಾಗ್ಲೂ ಕೂಡ ನಮ್ಮ ಒಂದು ಬದುಕಿನಲ್ಲಿ ನಡೆಯುವಂತ ಘಟನೆಗಳೇನು ಅಂತಂದ್ರೆ ಒಂದ್ಸಾರಿ ಸುಖ ಬರಬಹುದು, ಒಂದ್ಸಾರಿ ದುಃಖ ಬರಬಹುದು, ಒಂದ್ಸಾರಿ ನಾನು ಗೆದಿಬಹುದು, ಒಂದ್ಸಾರಿ ನಾನು ಸೋಲ್ಬಹುದು, ಒಂದು ಸಾರಿ ನನಗೆ ಅವಮಾನ ಆಗ್ಬಹುದು, ಒಂದ್ಸಾರಿ ನನಗೆ ಸನ್ಮಾನ ಆಗ್ಬಹುದು. ಯಾವತ್ತೂ ಕೂಡ ಮನುಷ್ಯ ವಿರುದ್ಧಾರ್ಥಕ ಮತ್ತು ಸಮನಾರ್ಥಕವಾಗಿ ಹೋಗ್ತಾ ಇದ್ದ ಅಂತಂದ್ರೆ ಮನುಷ್ಯನ ಬದುಕು ಒಂದು ಬ್ಯಾಲೆನ್ಸ್ ಅಲ್ಲಿ ಹೋಗ್ತಾ ಇರ್ತೈತಿ. ಯಾವತ್ತು ಮನುಷ್ಯನಿಗೆ ತನ್ನಲ್ಲಿ ಅಹಂ ಅನ್ನೋದನ್ನ ಏನು ಅಂತಂದ್ರೆ, ಇಲ್ಲಿ ಗೆದ್ದವನಲ್ಲಿ ಅಹಂ ಇರಬಹುದು, ಆದರೆ ಸೋತವನಲ್ಲಿ ಅನುಭವ ಇರುತ್ತದೆ. ಗೆದ್ದವನ ಹತ್ರ ಅಹಮು, ಆದ್ರೆ ಸೋತವನಲ್ಲಿ ಅನುಭವ. ಗೆದ್ದವನ ಹತ್ರ ಸೊಕ್ಕಿರಬಹುದು, ಸೋತವನ ಹತ್ರ ಪ್ರೀತಿ ಇರ್ತೈತಿ, ವಿಧೇಯತೆ ಇರ್ತೈತಿ, ಕಾಳಜಿ ಇರ್ತೈತಿ, ಮುಂಬರುವಂತ ಕಷ್ಟಗಳನ್ನ ಹೇಳುವಂತ ಮಾತುಗಳಿರ್ತಾವ. ಗೆದ್ದವನ ಹತ್ರ ದಿಮಾಕ್ ಇರಬಹುದು, ಆದ್ರೆ ಸೋತವನ ಹತ್ರ ವಿನಯತೆ ಇರ್ತೈತಿ. ಗೆದ್ದವನ ಹತ್ರ ತಲೆ ಮೇಲೆ ಕಣ್ಣುಗಳು ಬರಬಹುದು, ಆದ್ರೆ ಸೋತವನ ಹತ್ರ ಹೃದಯದಲ್ಲಿ ಕಣ್ಣುಗಳು ಇರ್ತಾವ ತಮ್ಮ. ಅದಕ್ಕಾಗಿ ಏನು ಅಂತಂದ್ರೆ ಈ ಒಂದು ಬದುಕಿನೊಳಗಡೆ ಗೆದ್ದ ನಂತರನು ಕೂಡ ಮನುಷ್ಯ ವಿನಯತೆ, ವಿಧೇಯತೆ, ಸರಳತೆ ಯಾವತ್ತು ಮನುಷ್ಯನ ಹತ್ರ ಇರ್ತದೋ ಅವತ್ತು ಈ ಸಮಾಜ ನಮ್ಮನ್ನ ಗುರುತಿಸುತ್ತೆ. ಸಮಾಜ ಎಲ್ಲವನ್ನೂ ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರ್ತೈತಿ. ನಿನ್ನ ಹತ್ರ ಸೊಕ್ಕಿರಬಹುದು, ದಿಮಾಕ್ ಇರಬಹುದು, ರೊಕ್ಕಿರಬಹುದು, ಆದ್ರೆ ಸಮಾಜದ ಹತ್ರ ಪ್ರೀತಿ ಇದೆ. ಪ್ರೀತಿ ಕೊಡಬೇಕು ಅಂತಂದ್ರೆ ನೀನು ವಿಧೇಯತೆ ತೋರ್ಬೇಕು. ಅದಕ್ಕಾಗಿ ಏನು ಅಂತಂದ್ರೆ ಗೆದ್ದವನ ಹತ್ರ ಅಹಂ ಇರಬಹುದು, ಸೋತವನ ಹತ್ರ ಅನುಭವ ಇರ್ತೈತಿ. ಸೋತ ವ್ಯಕ್ತಿಗಳ ಜೊತೆ ಒಂದು ನಿಮಿಷ ನೀನು ಕೂತಿ ಅಂತಾರೆ 100 ವರ್ಷದ ನಿನಗೆ ನಿನ್ನ ಬದುಕಿನ ಆಯಸ್ಸು ಇರುವರೆಗೂ ಕೂಡ ಏನ್ ಬೇಕನ್ನೋದನ್ನ ಕಲಿಸ್ತಾನ. ಅಹಂ ಇದ್ದವನ ಹತ್ರ ಏನಿರ್ತದ ಅಂತಂದ್ರೆ ಈ ಕ್ಷಣ ನಾನು ಹೆಂಗೆ ಬೀಳ್ಬಹುದು ಅನ್ನೋದನ್ನ ಕಲಿಸ್ತಾನ. ಅದಕ್ಕಾಗಿ ಏನು ಅಂತಂದ್ರೆ ಯಾವತ್ತೂ ಕೂಡ ಹೃದಯದಲ್ಲಿ ಕಣ್ಣುಗಳನ್ನ ಬೆಳೆಸ್ಕೋಬೇಕು ಹೊರತು ತಲೆಯಲ್ಲಿ ಕಣ್ಣುಗಳಲ್ಲ. ಅದಕ್ಕಾಗಿ ತಾವು ಮಾಡ್ಬೇಕಾಗಿದಿಷ್ಟೇ, ಜೀವನ ಇರುವರೆಗೂ ಕೂಡ ನಾನೆಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ಬೇಕು, ಎಲ್ಲವನ್ನೂ ಇಲ್ಲೇ ಕೊಟ್ಟು ಹೋಗ್ಬೇಕು, ಯಾವುದನ್ನು ಕೂಡ ತೆಗೆದುಕೊಂಡು ಹೋಗುದಿಲ್ಲ. ನೀನು ತೆಗೆದುಕೊಂಡು ಹೋಗುವುದು ಏನು ಅಂತಂದ್ರೆ, ನೀನು ಗಳಿಸಿರುವಂತ ಸಂಪತ್ತು ಏನು ಅಂತಂದ್ರೆ, ನೀನು ಗಳಿಸಿರುವಂತದ್ದು ಏನು ಅಂತಂದ್ರೆ ನಿನ್ನ ಪ್ರೀತಿ, ನಿನ್ನ ಕಾಳಜಿ, ನಿನ್ನಲ್ಲಿರುವಂತ ದಾನ ಧರ್ಮ. ಇದೇ ಸಮಾಜ ನಿನ್ನನ್ನು ನೋಡ್ತದ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನ ನೋಡೋಣ. ಇಲ್ಲಿ ವಿಷಯಕ್ಕೆ ಬರೋಣ. ಇಲ್ಲಿ ಮೊದಲ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಬಿಡುಗಡೆಯಾದಂತ ಒಂದು ರಿಪೋರ್ಟಿನ ಅನ್ವಯ, ಒಂದು ವರದಿಯ ಅನ್ವಯ ಮಾಲಿನ್ಯ ರಹಿತ ಸಾರ್ವಜನಿಕ ಬಸ್ಸುಗಳು ಅಥವಾ ಸಾರ್ವಜನಿಕ ಉತ್ತೇಜನಕ್ಕಾಗಿ, ಸಾರಿಗೆ ಉತ್ತೇಜನಕ್ಕಾಗಿ ಸಂಚರಿಸುವ ಎಲೆಕ್ಟ್ರಿಕಲ್ ಬಸ್. ಯಾವ ಬಸ್ಸು? ಎಲೆಕ್ಟ್ರಿಕಲ್ ಬಸ್. ಈ ಬಸ್ ಅಂತ ನಾವೇನ್ ಕರಿತೇವಲ್ಲ, ಎಲೆಕ್ಟ್ರಿಕಲ್ ಬಸ್ ಸಂಚಾರದಲ್ಲಿ
ದೇಶದಲ್ಲೇ ಕರ್ನಾಟಕ ರಾಜ್ಯವು ಯಾವ ರಾಜ್ಯ? ಕರ್ನಾಟಕ ರಾಜ್ಯವು ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ? ಎಲೆಕ್ಟ್ರಿಕಲ್ ಬಸ್ಸಿನೊಳಗಡೆ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ 2ನೇ ಸ್ಥಾನ, ಆಪ್ಷನ್ ಬಿ 3ನೇ ಸ್ಥಾನ, ಆಪ್ಷನ್ ಸಿ 4, ಆಪ್ಷನ್ ಡಿ 5ನೇ ಸ್ಥಾನ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ 3ನೇ ಸ್ಥಾನದಲ್ಲಿ ದೇಶದಲ್ಲಿ ಕರ್ನಾಟಕ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಕರ್ನಾಟಕ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ? ಇಲ್ಲಿ ಪ್ರಶ್ನೆ. ಇಲ್ಲಿ ಕರ್ನಾಟಕ ಕೊಟ್ಟಿರಬಹುದು, ದೇಶದಲ್ಲಿ ಮೊದಲ ರಾಜ್ಯ ಯಾವುದು ಅಂತಾನೂ ಕೂಡ ಕೇಳಬಹುದು. ಯಾವುದರಲ್ಲಿ? ಮಾಲಿನ್ಯ ರಹಿತ ಸಾರ್ವಜನಿಕ ಉತ್ತೇಜನಕ್ಕಾಗಿ ಸಂಚರಿಸುವ ಎಲೆಕ್ಟ್ರಿಕಲ್ ಬಸ್ ಸಂಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತ ರಾಜ್ಯ ಯಾವುದು ಅಂತ ಪ್ರಶ್ನೆ ಅರೈಸ್ ಆಗಬಹುದು. ಅದಕ್ಕಾಗಿ ಏನು ಅಂತಂದ್ರೆ ಈ ಉತ್ತರವನ್ನ ನಾನು ನಿಮ್ಮಿಂದ ಬಯಸ್ತಾ ಇದ್ದೀನಿ ಅಂತ ಹೇಳುತ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಇತ್ತೀಚೆಗೆ ಬಿಡುಗಡೆಯಾದಂತ ಈ ವರದಿಯ ಅನ್ವಯ ಮಾಲಿನ್ಯ ರಹಿತ ಸಾರ್ವಜನಿಕ ಸಾರಿಗೆ ಉತ್ತೇಜನಕ್ಕಾಗಿ ಸಂಚರಿಸುವಂತ ಎಲೆಕ್ಟ್ರಿಕಲ್ ಇ ಬಸ್ ಸಂಚಾರದಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನ ಪಡೆದ ರಾಜ್ಯ ಯಾವುದು? ಅದನ್ನು ಕೂಡ ಇಲ್ಲಿ ಉತ್ತರಕ್ಕೆ ಬಂದಿದ್ದೇನೆ. ಏನು ಅಂತಂದ್ರೆ ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಹಾರಾಷ್ಟ್ರ, ಡಿ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಸ್ಥಾನದಲ್ಲಿ ದೆಹಲಿ ರಾಜ್ಯ ಇದೆ. ಹಾಗಾದ್ರೆ 2ನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ? ದೇಶದಲ್ಲಿ ಮೊದಲನೇ ಸ್ಥಾನದೊಳಗಡೆ ದೆಹಲಿ ಇದೆ. ಹಾಗಾದ್ರೆ 2ನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ? 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಇನ್ನು 4ನೇ ಸ್ಥಾನದಲ್ಲಿ ಯಾವುದಿದೆ? ಈ ತರ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಂತ ಹೇಳ್ತಾ ಅದನ್ನ ಹೊಂದಿಸಿ ಬರೀರಿ ಅಂತಾನು ಕೇಳ್ತಾನೆ, ಅಥವಾ ಅದನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತಾನು ಕೂಡ ಕೇಳಬಹುದು. ಅದಕ್ಕಾಗಿ ಏನು ಅಂತಾನೆ, ಮೊದಲ ಸ್ಥಾನದಲ್ಲಿ ದೆಹಲಿ ಇದೆ. ಹಾಗಾದ್ರೆ 2ನೇ ಸ್ಥಾನದಲ್ಲಿ ಯಾವುದಿದೆ? 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಆದ್ರೆ 4ನೇ ಸ್ಥಾನದಲ್ಲಿ ಯಾವುದಿದೆ ಅಂತ ಯಾರು ಪ್ರತಿದಿನ ಪೇಪರ್ಸ್ ಗಳನ್ನ ಓದ್ತಿರೋ ಅವ್ರಿಗೆ ಈ ಉತ್ತರಗಳು ನೇರವಾಗಿ ಸಿಕ್ಬಿಡ್ತಾವ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶದ ಅರ್ಚಕರೊಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶಿಷ್ಟ ದಾರುಮ ಗೊಂಬೆ, ಯಾವ ಗೊಂಬೆ? ದಾರುಮ ಗೊಂಬೆ. ಯಾವ ಗೊಂಬೆ? ದಾರುಮ ಗೊಂಬೆ. ಈ ದಾರುಮ ಗೊಂಬೆಯನ್ನು ಕಾಣಿಕೆಯಾಗಿ ನೀಡಿದರು ಅಂತ ಕೇಳಿದಾನೆ. ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಜಪಾನ್, ಸಿ ಯುಎ, ಆಪ್ಷನ್ ಡಿ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಜಪಾನ್ ಸರಿಯಾದ ಉತ್ತರ. ಯಾವುದು? ಜಪಾನ್. ಹಾಗಾದ್ರೆ ಭಾರತೀಯ ವಾಯುಸೇನೆಯಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ವಾಯುಸೇನೆ ಏರ್ಫೋರ್ಸ್ ನಲ್ಲಿ ದಶಕಗಳ ಕಾಲ 10 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ನಿವೃತ್ತ ಏರ್ ಕಮಾಂಡರ್ ಎಂ ಕೆ ಚಂದ್ರಶೇಖರ್ ಅವರು ಈ ಕೆಳಗಿನ ಯಾವ ನಗರದಲ್ಲಿ ನಿಧನ ಹೊಂದಿದರು ಅಂತ ಕೇಳಿದಾನೆ. ಇಲ್ಲಿ ನೇರ ಉತ್ತರಕ್ಕೆ ಬಂದ್ಬಿಡೋಣ. ನೇರ ಉತ್ತರ ಏನು ಅಂತಂದ್ರೆ ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಕಲ್ಕತ್ತಾ, ಆಪ್ಷನ್ ಡಿ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಭಾರತದ ಮೊದಲ ರೋಬೋಟಿಕ್ ಲೇಸರ್ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಿತು? ಇತ್ತೀಚೆಗೆ ಯಾವ ಸಂಸ್ಥೆಯು ಭಾರತದ ಮೊದಲ ರೋಬೋಟಿಕ್ ಲೇಸರ್ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಿತು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಏಮ್ಸ್, ದೆಹಲಿಯ ಏಮ್ಸ್ ಆಸ್ಪತ್ರೆ ಸಂಸ್ಥೆ, ಸೇನಾ ಆಸ್ಪತ್ರೆ, ಸಫರ್ತ್ ಜಂಗ್ ಆಸ್ಪತ್ರೆ, ಅಪೋಲೋ ಆಸ್ಪತ್ರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸೇನಾ ಆಸ್ಪತ್ರೆ ಸರಿಯಾದ ಉತ್ತರ. ಯಾವ ಆಸ್ಪತ್ರೆ? ಮಿಲಿಟರಿ ಹಾಸ್ಪಿಟಲ್ ಅಂತ ನಾವೇನ್ ಕರಿತೇವಲ್ಲ ಅದು ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿತು ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ದೇಶ ಅಂತ ನೋಡೋಣ. ಆಪ್ಷನ್ ಎ
ನೇಪಾಳ್, ಬಿ ಶ್ರೀಲಂಕಾ, ಸಿ ಭೂತಾನ್, ಡಿ ಬಾಂಗ್ಲಾದೇಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಭೂತಾನ್ ದೇಶದೊಂದಿಗೆ ಏನು ಅಂತಂದ್ರೆ ಭಾರತ ತಿಳುವಳಿಕೆಯ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ನಾವೇನ್ ಕರಿತೇವಲ್ಲ, IMF ಅಂತ ಏನ್ ಕರಿತೇವಲ್ಲ, ಈ IMF ನ ನೂತನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾರೆ. IMF ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಬಹುದು. IMF ನ ಪ್ರಸ್ತುತ ನಿರ್ದೇಶಕರು ಯಾರು ಅಂತ ಕೇಳಬಹುದು. ಈ ತರ IMF ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಬಹುದು. IMF ನ ಒಳಗಡೆ ಭಾರತದ ಸೇರ್ ಎಷ್ಟಿದೆ ಅಂತಾನು ಕೇಳಬಹುದು. ಇಲ್ಲಿ IMF ನ ನೂತನ ಕಾರ್ಯನಿರ್ವಾಹಕ ನಿರ್ದೇಶಕರನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಶಕ್ತಿದಾಸ್, ಆಪ್ಷನ್ ಬಿ ಉರ್ಜಿತ್ ಪಟೇಲ್, ಆಪ್ಷನ್ ಸಿ ರಘುರಾಮ್ ರಾಜನ್, ಆಪ್ಷನ್ ಡಿ ಅರವಿಂದ್ ಸುಬ್ರಹ್ಮಣ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಉರ್ಜಿತ್ ಪಟೇಲ್ ಅವರನ್ನ ಏನು ಅಂತಂದ್ರೆ ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಇತ್ತೀಚೆಗೆ ರಕ್ಷಣಾ ರಾಜ್ಯ ಸಚಿವರಾದಂತ ಸಂಜಯ್ ಸೇಠ್ ಅವರು, ಸಂಜಯ್ ಸೇಠ್, ಹಾಗಾದ್ರೆ ರಕ್ಷಣಾ ಸಚಿವರು ಯಾರು ಇದಾರೆ ಅಂತಂದ್ರೆ ರಾಜನಾಥ್ ಸಿಂಗ್ ಅವರಿದ್ದಾರೆ ಅಂತ ಹೇಳ್ಬಹುದು. ಈ ಕೆಳಗಿನ ಯಾವ ನಗರದಲ್ಲಿ ಮಿಲಿಟರಿ ಔಷಧದ ಕುರಿತಾದಂತ ಅಂತಾರಾಷ್ಟ್ರೀಯ ಸಮ್ಮೇಳನ ಮಿಲಿಮ್ ಡಿಕಾನ್ 2025 ಉದ್ಘಾಟಿಸಿದರು ಅಂತ ಕೇಳಿದಾನೆ. ಎಲ್ಲಿ ಉದ್ಘಾಟಿಸಿದ್ರು ಅಂತಂದ್ರೆ ಇದಕ್ಕೆ ನೇರ ಉತ್ತರಕ್ಕೆ ಬರೋಣ, ನವದೆಹಲಿ ಒಳಗಡೆ. ಯಾವ ದೆಹಲಿ? ನವದೆಹಲಿ ಒಳಗಡೆ ಅಂತ ಹೇಳಬಹುದು. ಹಂಗಾದ್ರೆ ಮುಂದಿನ ಪ್ರಶ್ನೆಗೆ ಬರೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ಬಯೋ E3 ನೀತಿ, ಯಾವ 3 ನೀತಿ? E3 ನೀತಿಯ ಅಡಿಯಲ್ಲಿ ತನ್ನ ಮೊದಲ ರಾಷ್ಟ್ರೀಯ ಬಯೋ ಫೌಂಡ್ರಿ ನೆಟ್ವರ್ಕ್ ಅನ್ನು ಪ್ರಾರಂಭಿಸಿತ್ತು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಸಿ ಭಾರತ, ಡಿ ಶ್ರೀಲಂಕಾ ಅಂತ ಕೊಟ್ಟಿದ್ದಾರೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಭಾರತ ಸರಿಯಾದ ಉತ್ತರ. ಇದನ್ನ ಪ್ರಾರಂಭಿಸಿದ ಯಾವುದು ಅಂತಂದ್ರೆ ನಮ್ಮ ಭಾರತ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯವು ಭಾರತದ ಮೊದಲ ಪೂರ್ಣ ಪ್ರಮಾಣದ OSAT ಸೆಮಿಕಂಡಕ್ಟರ್ ಅಸೆಂಬಲ್ ಪರೀಕ್ಷಾ ಸೌಲಭ್ಯ, OSAT ಸೌಲಭ್ಯ ಸೆಮಿಕಂಡಕ್ಟರ್ ಅನ್ನು ಉದ್ಘಾಟಿಸಿತು ಅಂತ ಕೇಳಿದೆ? ಯಾವ ರಾಜ್ಯ ಭಾರತದ ಮೊದಲ ಪೂರ್ಣ ಪ್ರಮಾಣದ ಸೆಮಿಕಂಡಕ್ಟರ್ ಅನ್ನ ಉದ್ಘಾಟಿಸಿತು ಅಂತ ಕೇಳಿದೆ? ಸೌಲಭ್ಯ ಇರುವುದನ್ನ ಉದ್ಘಾಟಿಸಿತು ಅಂತ ಕೇಳಿದಾನೆ. ಇಲ್ಲಿ ಕೇರಳ, ಬಿ ಗುಜರಾತ್, ಸಿ ಮಹಾರಾಷ್ಟ್ರ, ಡಿ ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ರಾಜ್ಯ ಮೊದಲ ಬಾರಿಗೆ ಭಾರತದ ಮೊದಲ ರಾಜ್ಯ ಏನು ಅಂತಂದ್ರೆ OSAT ಅಂತಂದ್ರೆ ಸೆಮಿಕಂಡಕ್ಟರ್ ಅಸೆಂಬಲ್ ಪರೀಕ್ಷಾ ಸೌಲಭ್ಯ ಅಥವಾ ಸೆಮಿಕಂಡಕ್ಟರ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಉದ್ಘಾಟಿಸಿರುವಂತ ರಾಜ್ಯ ಗುಜರಾತ್ ಅಂತ ಹೇಳಬಹುದು. ಇವಿಷ್ಟು ಇವತ್ತಿನ ಪ್ರಚಲಿತ ಘಟನೆಗಳು. ಮತ್ತೆ ನಾಳೆ ಕ್ಲಾಸ್ ನಲ್ಲಿ ಬರ್ತೀನಿ. ನಾಳೆ ಕ್ಲಾಸ್ ನಲ್ಲಿ ಏನು ಅಂತಂದ್ರೆ ಮತ್ತೆ ನಾಳೆ ಪ್ರಚಲಿತ ವಿದ್ಯಮಾನಗಳ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಏನು ಅಂತಂದ್ರೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನ ಅಧ್ಯಯನ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತ ಇಲ್ಲಿ ಕಾಣ್ತಾ ಇರುತ್ತೆ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಮುಂದಿನ ನಿಮ್ಮ ಒಂದು ತರಬೇತಿಯ ಬಗ್ಗೆ ತಿಳಿದುಕೊಡ್ರಿ ಅಂತ ಹೇಳ್ತಾ ನಾಳೆ ಕ್ಲಾಸ್ ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು.